ಸರ್ಕಾರ ಎಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೂ ನೀವು ಅದನ್ನು ಬಾಯಿ ಬಿಟ್ಟು ಹೇಳೋದಿಲ್ಲ. ನಿಮ್ಮ ಬೇರೆ ಬೇರೆ ಬೇಡಿಕೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಸೊ ಈಗಾಗಲೇ ನಿಮ್ಮ ಏನು ಕನಿಷ್ಠ ವೇತನ ಇತ್ತು ಅದರಲ್ಲಿ ಏನು ನಾವು ಸೆಸ್ಸಿಂದ ಕೊಡಬೇಕಾಗಿದೆ, ಅದರ ಡಿಫ್ರೆನ್ಸ್ ಅಮೌಂಟ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಅದನ್ನು ಸರಿಯಾದ ಸಮಯದಲ್ಲಿ ಪ್ರತಿ ತಿಂಗಳ ಆಗುವಂಗೆ ಮಾಡಬೇಕು ಅಂಥೇಳಿ ಏನು ಒಂದು ನಿಮ್ಮ ಪ್ರಮುಖ ಬೇಡಿಕೆ ಇದೆ. ಇದ್ರ ಬಗ್ಗೆ ಈಗಾಗಲೇ ಮಾನ್ಯ ಸಚಿವರು ಮತ್ತು ನಮ್ಮ ಮಾನ್ಯ ಕಾರ್ಯದರ್ಶಿಗಳು, ಆಯುಕ್ತರು ಇದ್ರ ಬಗ್ಗೆ ನಾವು ಹೇಳಬಾರ್ದು. ಕಳೆದ ಒಂದು ವರ್ಷದಿಂದನೇ ಅದನ್ನು ಏನೋ ಒಂದು ಹಂತಕ್ಕೆ ತರಬೇಕು ಅಂಥೇಳಿ ಪ್ರಯತ್ನ ನಡೀತಾ ಇದೆ. ಸೊ ಅದು ಪ್ರಯತ್ನದಲ್ಲಿ ಸಕ್ಸಸ್ ಆಗ್ಬೋದು. ನಿಮಗೆ ಅದನ್ನು ನಾವು ಇಲ್ಲಿ ಆಶ್ವಾಸನೆ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ಪ್ರಯತ್ನ ಸರ್ಕಾರದ ವತಿಯಿಂದ ಕರೆಕ್ಟಾಗಿ ಅದನ್ನು ಮಾಡಬೇಕು ಅನ್ನೋದು ಪ್ರಯತ್ನ ಇದೆ. ಸೊ ಅದರ ಜೊತೆಗೆ ಈಗಾಗಲೇ ಹಿಂದೆ ನೀವು ಎಲ್ಲ ಬಂದಾಗ ಈ ಒಂದು ಸಂಘದ ಪದಾಧಿಕಾರಿಗಳು ಹಿಂದೆ ಏನು ಅನುಕಂಪದ ಆಧಾರದ ಮೇಲೆ 23ಗೆ ನಮಗೆ ಗ್ರಾಮೀಣ ಇಲಾಖೆಗೆ ಬಂತು. ಸೊ ಅದಕ್ಕಿಂತ ಮುಂಚೆ ಅಂದರೆ 19ಗೆ ಬಂತು. ಬಟ್ 23ಯಲ್ಲಿ ನಮ್ಮದು ರೂಲ್ಸ್ ಆಯಿತು, ಸೇವಾ ನಿಯಮ ಆಯಿತು. ಸೊ ಈ ಸೇವಾ ನಿಯಮ ಆಗೋಕ್ಕಿಂತ ಮುಂಚೆ ಏನಾದರೂ ತೀರ್ಕೊಂಡಿದ್ರೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದನ್ನು ಸಹಿತ ಸರಳೀಕರಣ ಮಾಡಿ ಈ ಹಿಂದೆ ಯಾರು ನಿಧನರಾಗಿದ್ದಾರೆ ಅವರಿಗೆ ಅನುಕಂಪದ ಆಧಾರದ ಮೇಲೆ ತಗೊಳ್ತಕ್ಕಂಥದ್ದು ಸಹಿತ ನಿಮ್ಮ ಪ್ರಮುಖ ಬೇಡಿಕೆ ಇತ್ತು. ಅದನ್ನು ಸಹಿತ ಈಡೇರಿದೆ. ಈಗಾಗಲೇ ನಾವು ಅದನ್ನು ಮಾಡಿದ್ದೀವಿ. ಹಲವಾರು ಕಡೆ ನಮ್ಮಲ್ಲಿ ಏನು ಪ್ರಸ್ತಾವನೆ ಬಂದಿದೆ ಅದನ್ನು ಈಗಾಗಲೇ ಇದು ಮಾಡಿದ್ವಿ. ಸೊ ಈಗ ಇಡಿಗಂಟು PF ಮತ್ತು ESIದು ಇವು ಹೊಸ 2 ಬೇಡಿಕೆಗಳು ನಿಮ್ಮದಿದೆ. ಸೊ ಇದ್ರ ಬಗ್ಗೆಯೂ ಸಹಿತ ನಾವು ಮಾನ್ಯ ಸಚಿವರ ಮತ್ತು ನಮ್ಮ ಮಾನ್ಯ ಕಾರ್ಯದರ್ಶಿಗಳು ಮತ್ತು ಆಯುಕ್ತರ ಗಮನಕ್ಕೆ ತಂದು ಖಂಡಿತವಾಗಿ ನಿಮ್ಮ ಬೇಡಿಕೆ ಲೀಗಲಿ ಏನು ನಾವು ಕಾನೂನು ಪ್ರಕಾರ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಖಂಡಿತವಾಗಿಯೂ ಮಾಡ್ತೀವನ್ನೋ ಒಂದು ಮಾತನ್ನು ಹೇಳ್ತಾ, ಸೊ ಮಾನ್ಯ ಸಚಿವರು ಬರೋರಿದ್ದರು, ಅವರೇ ಸ್ವತಃ ಫೋನ್ ಮಾಡಿ ಇಲ್ಲ ನನಗೆ ಸೆಷನಲ್ಲಿ ಕ್ವಶನ್ಸ್ ಇದ್ದಾವೆ, ಹಾಗಾಗಿ ನಮ್ಮ ಪರವಾಗಿ ಹೋಗಿ, ಸರ್ಕಾರದ ಪರವಾಗಿ ಹೋಗಿ ನೀವು ಮನವಿನ ತೊಗೊಂಡು ಬನ್ನಿ. ಸೊ ಅವರ ಮನವಿಗಳ ಬಗ್ಗೆ, ನಿಮ್ಮ ಮನವಿಗಳ ಬಗ್ಗೆ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಖಂಡಿತವಾಗಿ ಇದರಲ್ಲಿ ಯಾವುದು ಕಾನೂನಾತ್ಮಕವಾಗಿ ನಮಗೆ ಮಾಡಲಿಕ್ಕೆ ಆಗುತ್ತೆ. ಅದರಲ್ಲಿ ಕೆಲವೊಂದು ನಮ್ಮ ಹಂತದಲ್ಲೇ ಆಗುವಂತೂ ಏನೂ ತೊಂದರೆ ಇಲ್ಲ. ಕೆಲವೊಂದಕ್ಕೆ ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಬಂದಾಗ FD ಕಂಕರೆನ್ಸ್ ತೊಗೋಬೇಕಾಗತ್ತೆ. ಸೊ ಅದನ್ನೆಲ್ಲ ನಿಮ್ಮ ಬೇಡಿಕೆಗಳ ಬಗ್ಗೆ ನಮ್ಗೆ ಗೊತ್ತಿದೆ. ಖಂಡಿತವಾಗಿ ನಿಮ್ಮ ಪರವಾಗಿ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ, ಸರ್ಕಾರದ ಪರವಾಗಿ ನಾನು ಈ ಮನವಿ ಸ್ವೀಕಾರ ಮಾಡಿ ದಯವಿಟ್ಟು ತಾವೆಲ್ಲ ಸಹಕಾರ ಮಾಡಿ ಇಲ್ಲಿಗೆ ಈ ಒಂದು ನಿಮ್ಮ ಮುಷ್ಕರವನ್ನು ಮುಕ್ತಾಯಗೊಳಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಸಂಸ್ಥೆಯ ಸಿಬ್ಬಂದಿಗಳ ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತು ಕ್ವಶನ್ ಇದೆ. ಸುಮಾರು ವರ್ಷ ಐತಿ ಸರ್. ನಾವು ಯಾವ ಇಲಾಖೆಗೆ ಸಂಬಂಧ ಬರ್ತೀವಿ ಅನ್ನೋದು ಕ್ಲಿಯರಿಫೈ ಆಗಿಲ್ಲ ಸರ್ ಇಲ್ಲಿವರೆಗೆ. ಅದಕ್ಕಾಗಿ ನಾವು ಯಾವ ಸ್ಥಳೀಯ ಸಂಸ್ಥೆ ಅಂದರೆ ಗ್ರಾಮ ಪಂಚಾಯತ್ ಇಲ್ಲ. ಆಯಿತು. ಈಗ ಇಲ್ಲಿ ಕೇಳಿ, ಈಗ ನಿಮಗೆ 2019ರಲ್ಲೇ ಸಾರ್ವಜನಿಕ ಇಲಾಖೆ ಮತ್ತು ಗ್ರಂಥಾಲಯ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಹಸ್ತಾಂತರ ಆಗಿದ್ದೀರಾ. ಸೊ ಈಗ ನೀವು ನಮ್ಮ ಇಲಾಖೆಯವರಂತಲೇ ನಾವು ಹೇಳ್ತಾ ಇದ್ದೀವಿ, ಇಲ್ಲ ಅಂತ ಯಾರು ಹೇಳಿದ್ರು? ಅಲ್ಲ, ಅದು ಬೇರೆ ವಿಷಯ. ನಿಮ್ಮ ನೇಮಕಾತಿದು ಮುಂದೆ ಏನು ಮಾಡಬೇಕು, ಯಾವ ಥರ ಪ್ರೊಸೀಜರ್, ಅದು ಬೇರೆ ವಿಷಯ. ಅಲ್ಲ, ಅದು ಈಗ ನಿಮ್ಮದೇ ಸಪ್ರೇಟ್ ಆದ ರೂಲ್ಸ್ ಇದ್ದಾವೆ. ಸೊ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಸಪ್ರೇಟ್ ಆದ ಸೇವಾ ವೃಂದ ಇದೆ. ಸೊ ಅದನ್ನೇ ಹೇಳ್ತಾ ಇರೋದು. ಈಗ ನಾವು 2019ರಿಂದ ನೀವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಬಂದಿದ್ದೀರಾ. ಸೊ ನೀವು ನಮ್ಮ ಇಲಾಖೆಯಲ್ಲೇ ಇರ್ತೀರಾ ಅಂತ ಹೇಳ್ತಾ ಇದ್ದೀನಿ. ओके, थँक्यू. आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी